ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೆ 2023ರಲ್ಲಿ ಏನೋ ಚುನಾವಣೆ ಆಯಿತು. ಆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪರಪೂರ ಕೊಡುಗೆಗಳನ್ನ ಅಂತಂದ್ರೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವುದರ ಮೂಲಕ ಅಪೂರ್ವವಾಗಿ ಜನರ ಬೆಂಬಲವನ್ನು ಪಡ್ಕೊಂಡು ಗೆದ್ದು ಬಂದಿರತಕ್ಕಂಥದ್ದನ್ನ ನೋಡಿದ್ದೇವೆ. ಏನು ಈಗ ಸರ್ಕಾರದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನಿತ್ತು ಹಿಂದೆ, ಫ್ರೀ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಆ ಘೋಷಣೆಗಳ ಸಂಬಂಧ ವರ್ಷಕ್ಕೆ ಸುಮಾರು 60,000 ಕೋಟಿ ಸಾಲ ಹೊರೆ ಆಗ್ತಕ್ಕಂಥದ್ದು ಅಂತೇಳಿ ಸಾರ್ವಜನಿಕವಾಗಿ ಮತ್ತೆ ಅಧಿಕೃತ ಮಾಹಿತಿ ಪ್ರಕಾರವಾಗಿ ಬಂದಿರತಕ್ಕಂಥ ಮಾಹಿತಿಗಳು. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಪ್ರಥಮವಾಗಿ ನಾನು ಮಾತಾಡೋದಾದ್ರೆ, ಈಗ ನಮ್ಮ ವಕೀಲ ಮಿತ್ರರು ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾದ್ರೆ ಪ್ರತಿ ವರ್ಷ ರಾಜ್ಯದಲ್ಲಿ ಸುಮಾರು ಸಾವಿರಾರು ವಕೀಲ ವಿದ್ಯಾರ್ಥಿಗಳು ವಕೀಲರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಕ್ಕಂಥದ್ದು ನೋಡಿದ್ದೇವೆ. ಈಗ ಇದುವರೆಗೂ ಅಂದ್ರೆ ಇತ್ತೀಚೆಗೆ ಹಿಂದೆ ಇದ್ದಂತಹ ಒಂದು ನಿಯಮ ಏನಪ್ಪಾ ಅಂತಂದ್ರೆ, ಈ ಹೊಸದಾಗಿ ಬರ್ತಕ್ಕಂಥ ವಕೀಲರಿಗೆ ತಿಂಗಳಿಗೆ 5,000 ರೂಪಾಯಿ ಸ್ಟೇ ಫಂಡ್ ಅನ್ನ ಕೊಡ್ತಕ್ಕಂಥದ್ದು. ಯಾತಕ್ಕೆ ಅಂತಂದ್ರೆ, ಆ ಒಂದು 5,000 ರೂಪಾಯಿ ದುಡ್ಡು ಏನು ಹೊಸದಾಗಿ ಬರ್ತಕ್ಕಂಥ ವಕೀಲ ಮಿತ್ರರಿಗೆ ಅವರ ಒಂದು ತಿಂಗಳ ಖರ್ಚಿಗಾಗಿ ಮತ್ತೆ ಅವರ ವೃತ್ತಿಯನ್ನ ವೃದ್ಧಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಂದು 5,000 ರೂಪಾಯಿ ಪರಿಹಾರ ಧನವನ್ನ ಸ್ಟೇ ಫಂಡ್ ಅಂತೇಳಿ ಕೊಡ್ತಕ್ಕಂಥದ್ದು ನಿಯಮ ಇದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದೇನಪ್ಪಾ ಅಂತಂದ್ರೆ, ಈ 5,000 ರೂಪಾಯಿಗಳ ಕೊಡ್ತಕ್ಕಂಥದ್ದು ಏನೋ ವ್ಯವಸ್ಥೆ ಇದೆ, ಇದನ್ನ ನೀವು ರದ್ದು ಮಾಡಿ, ಕೂಡಲೇ ರದ್ದು ಮಾಡಿ 10,000 ರೂಪಾಯಿ, 5,000 ರೂಪಾಯಿ ಕೊಡ್ತಕ್ಕಂಥದ್ದನ್ನ ರದ್ದು ಮಾಡಿ 10,000 ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದು ಕಾರ್ಯವನ್ನ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಈ 10,000 ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾದ್ರೆ ಎಲ್ಲೋ ಒಂದು ಕಡೆಯಿಂದ ಯುವ ವಕೀಲ ಮಿತ್ರರಿಗೆ ಅವರ ಜೀವನದ ನಿರ್ವಹಣೆಗೆ ಮತ್ತೆ ತಿಂಗಳ ಅವರ ವೃತ್ತಿಯ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಅನುಕೂಲ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ತಿಂಗಳಿಗೆ 10,000 ರೂಪಾಯಿಗಳ ಒಂದು ಸ್ಟೇ ಫಂಡ್ ಕೊಡ್ತಕ್ಕಂಥ ಒಂದು ನಿಯಮವನ್ನು ಜಾರಿಗೆ ತರಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ, ಇವತ್ತು ವಕೀಲ ಮಿತ್ರರು ತುಂಬಾ ಕಷ್ಟದಲ್ಲಿರ್ತಕ್ಕಂಥದ್ದು. ಮೊದಲನೇದಾಗಿ ಪ್ರಥಮವಾಗಿ ನ್ಯಾಯಾಲಯಕ್ಕೆ ಕೋರ್ಟ್ಗೆ ಬಂದವರು ಪ್ರಾಕ್ಟೀಸ್ ಶುರು ಮಾಡಿದಾಗ ಅವರಿಗೆ ಅಷ್ಟು ಹಣಕಾಸಿನ ನೆರವು ಅಷ್ಟು ಇದಾಗಿ ಸಿಗಲ್ಲ ಅವರಿಗೆ. ಹಾಗಾಗಿ ಸರ್ಕಾರ ಈ ಗ್ಯಾರಂಟಿಗಳನ್ನು, ಉಚಿತವಾದ ಗ್ಯಾರಂಟಿಗಳನ್ನು ಕೊಡುವುದನ್ನು ಬಿಟ್ಟು ಇದನ್ನ ಕೂಡ ರದ್ದು ಮಾಡಿ ಯುವ ವಕೀಲ ಮಿತ್ರರಿಗೆ 10,000 ರೂಪಾಯಿಗಳ ಸ್ಟೇ ಫಂಡ್ ಹಣವನ್ನು ತಿಂಗಳಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.